ಈ ದಿನಾಂಕದಂದು ಜನಿಸಿದವರು ಡೈವರ್ಸ್ ಆಗೋದು ಪಕ್ಕ. ಇತ್ತೀಚೆಗೆ ವಿಚ್ಛೇದನ ತೆಗೆದುಕೊಳ್ಳುತ್ತಿರುವವರ ಸಂಖ್ಯೆ ಬಹಳಷ್ಟು ಹೆಚ್ಚಾಗಿದೆ. ಇದಕ್ಕೆ ನಿಮ್ಮ ಹುಟ್ಟಿದ ದಿನಾಂಕವು ಕಾರಣವಾಗಿರಬಹುದು ಎಂದರೆ ನಿಮಗೆ ಆಶ್ಚರ್ಯವಾಗಬಹುದು. ಇದರ ಬಗ್ಗೆ ಸಂಪೂರ್ಣ ಮಾಹಿತಿ ಇಲ್ಲಿದೆ. ಈ ಸಂಖ್ಯೆಯಿಂದ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರುವುದೋ ಇಲ್ಲವೋ ಎಂದು ತಿಳಿಯಬಹುದು. ಹಾಗಾಗಿ ಯಾವ ಸಂಖ್ಯೆಯ ಜನರು ಬಹಳ ಬೇಗ ಡೈವರ್ಸ್ ತೆಗೆದುಕೊಳ್ಳಬಹುದು, ಯಾವ ಸಂಖ್ಯೆಯವರು ಉತ್ತಮ ಜೀವನ ನಡೆಸುವರು ಎಂದು ಇಲ್ಲಿ ತಿಳಿಯೋಣ ಬನ್ನಿ. ಸಂಖ್ಯಾಶಾಸ್ತ್ರದ ಪ್ರಕಾರ ಸಂಖ್ಯೆ 1 ಹೊಂದಿರುವ ಜನರಿಗೆ ಸಂಖ್ಯೆ 2, ಸಂಖ್ಯೆ 3 ಅಥವಾ ಸಂಖ್ಯೆ 9 ಹೊಂದಿರುವ ಜನರು ಉತ್ತಮ ಸಂಗಾತಿಯಾಗುತ್ತಾರೆ ಮತ್ತು ಇವರ ವೈವಾಹಿಕ ಜೀವನ ಉತ್ತಮವಾಗಿರುವುದು. ಸಂಖ್ಯೆ 5 ಅಥವಾ ಸಂಖ್ಯೆ 7ರ ಜನರೊಂದಿಗೆ ಸ್ವಲ್ಪ ಜಗಳ ಉಂಟಾಗಬಹುದು. ಇವರ ಸಂಗಾತಿ ಸಂಖ್ಯೆ 6, ಸಂಖ್ಯೆ 8 ಅಥವಾ ಸಂಖ್ಯೆ 4ರ ಜನರಾಗಿದ್ದರೆ ಇವರ ಮಧ್ಯೆ ಸಾಕಷ್ಟು ಮನಸ್ತಾಪ ಉಂಟಾಗಬಹುದು. ಇದು ವಿವಾಹ ವಿಚ್ಛೇದನಕ್ಕೆ ದಾರಿ ಮಾಡಿಕೊಡಬಹುದು. ಸಂಖ್ಯೆ 2ರ ಜನರಿಗೆ ಸಂಖ್ಯೆ 1 ಅಥವಾ ಸಂಖ್ಯೆ 5 ಹೊಂದಿರುವ ಜನರು ಸಂಗಾತಿಯಾದರೆ ಇವರ ನಡುವೆ ಉತ್ತಮ ಸಂಬಂಧವಿರುವುದು. ಸಂಖ್ಯೆ 7ರ ಜನರೊಂದಿಗೆ ಹೆಚ್ಚು ಜಗಳ ಉಂಟಾಗಬಹುದು, ಹಾಗಾಗಿ ಇವರೊಂದಿಗೆ ಡೈವರ್ಸ್ ಆಗಬಹುದು. ಸಂಖ್ಯೆ 3ರ ಜನರಿಗೆ ಸಂಖ್ಯೆ 1, ಸಂಖ್ಯೆ 2 ಮತ್ತು ಸಂಖ್ಯೆ 9ರ ಜನರು ಉತ್ತಮ ಸಂಗಾತಿಯಾಗುವರು. ಸಂಖ್ಯೆ 4ರ ಜನರಿಗೆ ಸಂಖ್ಯೆ 5, ಸಂಖ್ಯೆ 8 ಮತ್ತು ಸಂಖ್ಯೆ 9ರ ಜನರು ಉತ್ತಮ ಜೋಡಿಯಾಗುತ್ತಾರೆ. ಸಂಖ್ಯೆ 5ರ ಜನರು ಸಂಖ್ಯೆ 1, ಸಂಖ್ಯೆ 6 ಮತ್ತು ಸಂಖ್ಯೆ 4ರ ಜನರೊಂದಿಗೆ ಉತ್ತಮ ಜೀವನವನ್ನು ನಡೆಸುತ್ತಾರೆ. ಸಂಖ್ಯೆ 6 ಹೊಂದಿರುವ ಜನರಿಗೆ ಸಂಖ್ಯೆ 5, ಸಂಖ್ಯೆ 8 ಮತ್ತು ಸಂಖ್ಯೆ 7ರ ಜನರು ಬಾಳ ಸಂಗಾತಿಯಾದರೆ ನಿಮ್ಮ ವೈವಾಹಿಕ ಜೀವನ ಉತ್ತಮವಾಗಿರುವುದು. ನಿಮ್ಮಿಬ್ಬರಲ್ಲಿ ಉತ್ತಮ ಸಾಮರಸ್ಯವಿರುವುದು. ಸಂಖ್ಯೆ 7ರ ಜನರಿಗೆ ಸಂಖ್ಯೆ 6 ಮತ್ತು ಸಂಖ್ಯೆ 4ರ ಜನರು ಉತ್ತಮ ಜೋಡಿಯಾಗುತ್ತಾರೆ. ಸಂಖ್ಯೆ 8ರ ಜನರು ಸಂಖ್ಯೆ 5, ಸಂಖ್ಯೆ 6 ಮತ್ತು ಸಂಖ್ಯೆ 4ರ ಜನರನ್ನು ಮದುವೆಯಾದರೆ ಇವರ ಜೀವನ ಸುಖಮಯವಾಗಿರುವುದು. ಸಂಖ್ಯೆ 9ರ ಜನರು ಸಂಖ್ಯೆ 1, ಸಂಖ್ಯೆ 2 ಮತ್ತು ಸಂಖ್ಯೆ 3 ಹೊಂದಿರುವ ಜನರೊಂದಿಗೆ ವಿವಾಹವಾದರೆ ಇವರ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳೇ ಹೆಚ್ಚಾಗುವುದು. ಇದು ಇವರ ವಿವಾಹ ವಿಚ್ಛೇದನಕ್ಕೆ ಕಾರಣವಾಗಬಹುದು. ಸಂಖ್ಯಾಶಾಸ್ತ್ರದ ಪ್ರಕಾರ ಯಾವ ಸಂಖ್ಯೆಯವರು ಯಾವ ಸಂಖ್ಯೆಯವರನ್ನು ಮದುವೆಯಾದರೆ ಬದುಕು ಸುಖಮಯವಾಗುವುದು ಮತ್ತು ಯಾವ ಸಂಖ್ಯೆಯ ಜನರು ನಿಮ್ಮನ್ನು ವಿವಾಹವಾದರೆ ನಿಮ್ಮ ಬಾಳು ನರಕವಾಗುವುದು ಮತ್ತು ಡೈವೋರ್ಸ್ ಆಗಬಹುದು ಎಂದು ಈ ವಿಡಿಯೋದಿಂದ ತಿಳಿಯಬಹುದು. ಸ್ನೇಹಿತರೆ, ಇವತ್ತಿನ ಈ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಹಾಗೆ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ದಯವಿಟ್ಟು ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದಗಳು.